ಕೂದ್ಲಿನ ಸಮಸ್ಯೆ ಯಾರಿಗಿಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕೂದ್ಲಿನ ಸಮಸ್ಯೆ ಇದ್ದೇ ಇರುತ್ತೆ. ಒಂದೇ ಡ್ಯಾಂಡ್ರಪ್ ಆಗೋದು, ಕೂದ್ಲು ಉದ್ರೋದು, ಇಲ್ಲ ಇನ್ನೇನೋ ಒಂದೊಂದ್ ಸಮಸ್ಯೆ, ಇಚ್ಚಿಂಗ್ ಆಗೋದು, ಈ ರೀತಿಯ ಸಮಸ್ಯೆ. ಇದೆಲ್ಲದಕ್ಕೂ ಪರಿಹಾರ ಬೇಕಂದ್ರೆ ನಾವು ಮನೆಯಲ್ಲೇ ಇರುವ ವಸ್ತುಗಳನ್ನ ಬಳಸ್ಕೊಂಡು ಒಂದೊಳ್ಳೆ ಹೇರ್ ಪ್ಯಾಕ್ ಮಾಡ್ಕೊಂಡ್ರೆ ಖಂಡಿತ ನಮ್ಗೆ ರಿಸಲ್ಟ್ ಅನ್ನ ನೋಡ್ಬೋದು ಅಂತ ಹೇಳ್ಬೋದು. ಯಾರು ಮಿಸ್ ಮಾಡ್ಬೇಡಿ. ಇಂತಹ ಸಮಸ್ಯೆ ಇದ್ರೆ ಖಂಡಿತ ಇದನ್ನ 15 ದಿನಕ್ಕೊಮ್ಮೆ ಇಲ್ಲ ವಾರಕ್ಕೊಮ್ಮೆ ಈ ಹೇರ್ ಪ್ಯಾಕ್ ಅನ್ನ ಬಳಸಿ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ನಿಮ್ಗೆ ಸ್ವಲ್ಪ ಮೆಂತೆ ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಅಂದ್ರೆ ಇದನ್ನ ಮುಂಚಿನ ದಿನ ರಾತ್ರಿನೇ ನೆನೆ ಹಾಕೊಂಡು ಬೆಳಿಗ್ಗೆ ಇದನ್ನ ಪ್ಯಾಕ್ ಮಾಡ್ಕೊಳ್ತಾ ಇರೋದು. ಈ ರೀತಿಯಾಗಿ ನೆನೆಸಿ ಇಟ್ಕೊಂಡ್ರೆ ಮೆಂತೆ ಕಾಳು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ನೆಂದಿರುತ್ತೆ. ಈ ಮೆಂತೆ ಕಾಳು ಬಳಸೋದ್ರಿಂದ ನಮ್ ಕೂದಲು ಉದ್ರೋದು ಕಡಿಮೆ ಆಗತ್ತೆ, ಸಾಫ್ಟ್ ಮತ್ತೆ ಶೈನಿ ಕೊಡುತ್ತೆ, ಜೊತೆಗೆ ಡ್ಯಾಂಡ್ರಫ್ ಕೂಡ ರಿಮೂವ್ ಆಗತ್ತೆ ಅಂತ ಹೇಳ್ಬೋದು. ಹಾಗೆ ರೋಸ್ಮೆರಿ ಹಸಿ ಎಲೆಯನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಈ ರೋಸ್ಮೆರಿ ಯೂಸ್ ಮಾಡೋದ್ರಿಂದ ನಮ್ಮ ಬುಡದಲ್ಲಿ, ಕೂದಲಿನ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಜೊತೆಗೆ ಕೂದಲು ಬೇಗ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಕಹಿ ಬೇವಿನ ಎಲೆಗಳನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಈ ಕಹಿ ಬೇವಿನ ಎಲೆಗಳು ನಮ್ಮ ಈ ಕೂದಲಿನ ಚರ್ಮದಲ್ಲಿರುವಂತಹ ಫಂಗಸ್ ಇನ್ಫೆಕ್ಷನ್ ಏನಾದ್ರೂ ಇದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಹೆಲ್ಪ್ ಮಾಡತ್ತೆ ಕೂಡ. ಮತ್ತೆ ಡ್ಯಾಂಡ್ರಫ್ ಮತ್ತೆ ಇಚ್ಚಿಂಗ್ ಇದ್ರೂ ಕೂಡ ಇದು ಕಡಿಮೆ ಮಾಡತ್ತೆ ಅಂತ ಹೇಳ್ಬೋದು. ಹಾಗೆ ಕಾಯಿ ತುರಿ ಏನ್ ಮಾಡತ್ತೆ, ನಮ್ ಕೂದಲು ಗ್ರೋತ್ ಹೆಚ್ಚಾಗತ್ತೆ, ಕೂದಲು ಒಂದೊಳ್ಳೆ ನ್ಯಾಚುರಲ್ ಶೈನಿ ಕೊಡೋದಕ್ಕೆ ಮತ್ತೆ ದಪ್ಪ ಬೆಳೆಯೋದಕ್ಕೆ ಹೆಲ್ಪ್ ಮಾಡತ್ತೆ. ಇದ್ರ ಜೊತೆಗೆ ನಾನು ಇನ್ನೊಂದು ಬಾಳೆಹಣ್ಣು ಕೂಡ ಸೇರ್ಸ್ಕೊತೀನಿ. ಬಾಳೆಹಣ್ಣನ್ನ ಸೇರಿಸ್ಕೊಳ್ಳೋದ್ರಿಂದ ನಿಮ್ ಕೂದಲು ಏನಾದ್ರೂ ತುಂಬಾ ಡ್ರೈ ಇದ್ರೆ ಅದು ಸ್ಮೂತ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡತ್ತೆ. ಬಾಳೆಹಣ್ಣು ತುಂಬಾನೇ ಯೂಸ್ ಆಗತ್ತೆ ಅಂತ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಬೆನಿಫಿಟ್ ಅಂತೂ ಸಿಕ್ಕೇ ಸಿಗತ್ತೆ. ಜೊತೆಗೆ ಮೊಸರು ಕೂದ್ಲಿಗೆ ಒಂದ್ ರೀತಿ ನ್ಯಾಚುರಲ್ ಕಂಡೀಷನರ್ ಕೊಡತ್ತೆ, ಕೂದಲು ಸಾಫ್ಟ್ ಮತ್ತೆ ಶೈನಿ ಆಗೋದಕ್ಕೂ ಹೆಲ್ಪ್ ಮಾಡತ್ತೆ, ಡ್ಯಾಂಡ್ರಫ್ ಕೂಡ ಮೊಸರಿಂದ ಕಡಿಮೆ ಆಗತ್ತೆ ಅಂತ ಹೇಳ್ಬೋದು. ಹಾಗೆ ನೀವೇನಾದ್ರೂ ಹಳ್ಳಿ ಕಡೆ ಇದ್ರೆ ದಾಸವಾಳದ ಹೂ ಸಿಗತ್ತೆ ಅಲ್ವಾ, ಆ ಹೂವನ್ನ ನೀವು ಕೂಡ ಹಾಗೇನೆ ಹಾಕೋಬಹುದು. ನನ್ಗೆ ಇಲ್ಲಿ ಹೂ ಸಿಗಲ್ಲ, ಹಾಗಾಗಿ ನಾನು ಆ ದಾಸವಾಳದ ಹೂವಿನ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ದಾಸವಾಳದ ಹೂವಿನ ಪೌಡರ್ ಅನ್ನ ಯೂಸ್ ಮಾಡೋದ್ರಿಂದ ಕೂದಲು ಒಂದೊಳ್ಳೆ ಶೈನಿ ಬರುತ್ತೆ, ಮತ್ತೆ ಸ್ಮೂತ್ ಕೂಡ ಆಗತ್ತೆ, ಕೂದಲು ಕೂಡ ಉದ್ದ ಬೆಳೆಯೋದಕ್ಕೂ ಕೂಡ ಇದು ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ಟೋಟಲಿ ಈ ಪ್ಯಾಕ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ ನಿಮ್ ಕೂದಲು ಸಾಫ್ಟ್ ಮತ್ತೆ ಸಿಲ್ಕಿ ಆಗತ್ತೆ, ಹೇರ್ ಫಾಲ್ ಕಡಿಮೆ ಆಗತ್ತೆ, ಕೂದಲು ನ್ಯಾಚುರಲ್ ಆಗಿ ಶೈನಿ ಬರುತ್ತೆ, ಡ್ಯಾಂಡ್ರಫ್ ಆಲ್ಮೋಸ್ಟ್ ನಿಮ್ಗೆ ಕಡಿಮೆ ಆಗತ್ತೆ, ಕೂದಲು ದಪ್ಪ ಮತ್ತು ಹೆಲ್ದಿಯಾಗಿ ಇರೋದಕ್ಕೂ ಕೂಡ ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ಇದನ್ನ ನೀವು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಆಗಿ ರುಬ್ಕೊಂಡು ತಲೆಗೆ ನೀವು ಅಪ್ಲೈ ಮಾಡ್ಕೊಂಡು ಒಂದು 30ರಿಂದ 45 ನಿಮಿಷ ಹಾಗೆ ತಲೆಯಲ್ಲಿ ಬಿಟ್ಟು ನಂತರ ಯಾವ್ದಾದ್ರು ಒಂದು ಹರ್ಬಲ್ ಶಾಂಪೂನ ಯೂಸ್ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ನೀವು ನೋಡ್ಬೋದು. ಖಂಡಿತ ಈ ರಿಸಲ್ಟ್ ಬಂದ್ಮೇಲೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರ ಬೆನಿಫಿಟ್ಸ್ ಅನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಆದ್ರೆ ಇಲ್ಲಿ ಒಂದು ಟಿಪ್ಸ್ ಅಂದ್ರೆ ನೀವು ಎಲ್ಲಾ ಪದಾರ್ಥವನ್ನ ನೈಸ್ ಆಗಿಯೇ ರುಬ್ಕೋಬೇಕಾಗತ್ತೆ. ನೈಸ್ ಆಗಿ ರುಬ್ಕೊಂಡಿಲ್ಲ ಅಂದ್ರೆ ಅದು ತರಿ ಇದ್ರೆ ಕೂದಲಿಗೆ ಹಾಕೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.